ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ರೈಡ್, ಮತ್ತೊಂದು ಅಡ್ವೆಂಚರಸ್ ದಿನಕ್ಕೆ ಸ್ವಾಗತ. ನಾವಿವತ್ತು ಕಾಗಿನೆರೆಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿ ನಾಳೆ ಬಂದು ವಾಪಸ್ ಮೈಸೂರಿಗೆ ಬರ್ತೀವಿ. ಇದು ನಮ್ಮ ಈ ರೈಡಿನ ಲೇಯರ್ಡ್ ಡೀಟೇಲ್ಸ್. ಸೊ ಟ್ರೂಪ್ ಆಲ್ರೆಡಿ ಮೈಸೂರು ಬಿಟ್ಟು ಕೆ ಆರ್ ನಗರದ ಕಡೆ ದಾರಿ ಹಿಡ್ದಿದ್ದಾರೆ. ನಾನು ರಾತ್ರಿ ಕೆಲಸ ಮುಗಿಸಿ ಎದ್ದಿದ್ದು ಲೇಟು, ಆದ್ದರಿಂದ ಈಗ ಹೋಗಿ ಟ್ರೂಪ್ ಜಾಯ್ನ್ ಆಯ್ತಾಯಿದ್ದೀನಿ. ಜೈ ಆಂಜನೇಯ ಅಂತ ನಮ್ಮ ರೈಡ್ನ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ರೈಡ್. ಕೆ ಆರ್ ನಗರ ಬಿಟ್ಟು ಹೋಯ್ತಾ ಇದ್ದೀನಿ. ಇನ್ನೂ ಹೊಟ್ಟೆಗೆ ಏನೂ ಹಾಕಿಲ್ಲ. ಹೊಟ್ಟೆ ಕಾವು 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 ಅಂತ ಇದ್ದೆ. ಈ ತಿನ್ನೋ ಅನ್ನದ ಮೇಲೆ ಒಬ್ಬೊಬ್ರ ಹೆಸರು ಬರ್ದಿರ್ತದೆ ಅಂತಲ್ಲ, ಅದೆಷ್ಟು ಸತ್ಯ ಅಲ್ವಾ? 2-3 ಹೋಟ್ಲು ನೋಡಿದೆ, ಅದೇನೋ ನಿಲ್ಸೋಕ್ಕೆ ಮನಸ್ಸಾಗಿಲ್ಲ. ಆದರೂ ಇವತ್ತು ಅದೆಲ್ಲ ಹೋಗಿ ನಿಲ್ಲಿಸ್ತೀನೋ ಏನೋ ಗೊತ್ತೇ ಇಲ್ಲ. ಇದು ಲೇನಲ್ಲಿ ಬಂದು ಸಾಯಿರೋ, ಅವ್ರ ಲೇನಲ್ಲಿ ಅವ್ರು ಬಂದರೆ ಏನೂ ಆಗಲ್ಲ. ಅದನ್ನು ಬಿಟ್ಬಿಟ್ಟು ಈ ಅಪೋಸಿಟಲ್ಲಿ ಬರೋ ಲೇನ್ಗಳ ಮೇಲೆ ಬಂದು 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 ಅವ್ರು ಸಾಯೋದಲ್ಲದೆ ನಮ್ಮನ್ನೂ ಸಾಯಿಸ್ತಾರೆ. ಅದ್ರ ಮೇಲೆ ನಾವು ಅವ್ರಿಗೆ ಉಗಿತಾ ನಿಂತ್ಕೊಂಡ್ರೆ ನಮ್ಮ ಓಡಾಡು. ಯಾವತ್ತೂ ನನಗೆ ತಿಳಿದಿರೋರು, ನನಗೆ ಅಂದರೆ ನನ್ನ ಗುರುಸ್ಥಾನದಲ್ಲಿದ್ದವರು, ನಮ್ಮ ಮಾವ, ಸೋದರ ಮಾವ ಒಂದು ಮಾತು ಹೇಳಿದ್ರು, ಚೂಸ್ ಯುವರ್ ಫೈಟ್. ಅಂದರೆ ನಿನ್ನ ಯುದ್ಧನ ನೀನು ಆರಿಸ್ಕೊ ಅಂತ. ಸಿಕ್ತವ್ರ ಮೇಲೆಲ್ಲ ಯುದ್ಧ ಮಾಡೋಕ್ಕೆ ಹೋದರೆ ಅದು ಯುದ್ಧ ಅನ್ಸ್ಕೊಳ್ಳಲ್ಲ. ಚೂಸ್ ಯುವರ್ ಫೈಟ್ and it should be for a cause. ಸೊ ರೋಡಲ್ಲಿ ಈ ಥರ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡೋರು 1000 ಜನ ಇರ್ತಾರೆ. ಇವ್ರ ಮೇಲೆಲ್ಲ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಓಡಾಡತ್ತೆ. ಈಗ ನಮ್ಮ ಕೊಡ್ಲಿಪೇಟೆ ಮುಗಿದಿದೆ. ಇನ್ನು 38 ನಿಮಿಷ ಅಂತ ತೋರಿಸ್ತಾ ಇದೆ ಇಲ್ಲಿ. ಇನ್ನು ಎಷ್ಟು ಕಿಲೋಮೀಟ್ರ್ ಅಂತ ಬೇರೆ ತೋರಿಸ್ತಾ ಇಲ್ಲ ಇದು. $25 ಕಿಲೋಮೀಟ್ರ್. ನೋಡು 10:54 ಹೋಯ್ತೀವಿ ಅಂತ ಆಯ್ತು. ಮೋಸ್ಟ್ಲಿ ಈಗ ಮಳೆ ಬಿದ್ದೈತಲ್ಲ, ಚೆನ್ನಾಗಿರ್ತದೆ ವ್ಯೂ ಪಾಯಿಂಟ್ ಅಂತ ಅನ್ಸುತ್ತೆ. ಓ, ಯಾವ್ದಕ್ಕಿ ಗುರು ಇದು, ಹೆಂಗ್ ಬಂತಲ್ವಾ? ಎಷ್ಟಪ್ಪ ಆಯಿತು ಕತೆ.
ಪಾಯಿಂಟ್ಗಳು ಚೆನ್ನಾಗಿದೆ. ನೇಚರ್ ಅಲ್ವಾ, ನೇಚರ್ ಇಸ್ ಆಲ್ವೇಸ್ ಕಾಮ್ ನಮ್ಮಂತರ. ಸಡನ್ನಾಗಿ ಹೋಗ್ಬಿಡ್ತು. ವ್ಯೂ ಪಾಯಿಂಟ್ಗಳು ಮಾತ್ರ. ಸೈಡ್ಗೆ ಹೋಗಲು ಜಾಯಿಂಟ್ 2 ರೋಡು ಅವ್ರ ಅಪ್ಪನೇ ಬರ್ದು ಕೊಟ್ಬಿಟ್ಟವನ, 2 ಸೈಡು ಅನ್ನೋ ಥರ ಬತ್ತವನಲ್ಲಿ. ಓಹೋ, ಜಿಲೇಬಿ ಮೀನು ಎಲ್ಲ ಹಾಕೊಂಡು ಮಾರ್ತಾ ಕೂತವ್ರೆ. ನೋಡಿ ಸ್ನೇಹಿತರ, ಬಿದ್ರು ಕಾಡು. ಸೊ ಇಂಥ ಜಾಗಗಳಲ್ಲಿ ಆನೆ ಇರ್ತದೆ, ಬಿದ್ರು ಇರೋ ಕಡೆ. ಸೀನಿಕ್ ಆಗಿರ್ತದೆ ಈ ಥರ ಜಾಗಗಳು.